ವೆಡ್ಡಿಂಗ್ ಪ್ಲಾನಿಂಗ್ ಇವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅನ್ಕೋತಾ ಇದ್ದೀರಾ? ಹೇಗೆ ಸ್ಟಾರ್ಟ್ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಾಗ್ತಾ ಇಲ್ವಾ? ಹೈ, ದಿಸ್ ಇಸ್ ಪೂಜಾ ಫ್ರಮ್ ಸೆಲೆಬ್ರೈಟ್ಸ್ ವೆಡ್ಡಿಂಗ್ಸ್ ಆ್ಯಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಆ್ಯಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್. ಸೊ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಇದುವರೆಗೂ 14 ಬ್ಯಾಚಸ್ ಆಫ್ ಸ್ಟೂಡೆಂಟ್ಸ್ನ ಟ್ರೈನ್ ಮಾಡಿದ್ದೀವಿ. ನಮ್ಮ ನೆಕ್ಸ್ಟ್ 15th ಬ್ಯಾಚ್ ಬಂದು ಸೆಪ್ಟೆಂಬರ್ 16th ಸ್ಟಾರ್ಟ್ ಆಗ್ತಾ ಇದೆ. ಮ್ಯಾಮ್, ನಿಮ್ಮನ್ನು ಯಾಕೆ ಸೆಲೆಕ್ಟ್ ಮಾಡಬೇಕು ಅಂತ ನೀವು ಕೇಳೋದಾದರೆ, ನಮ್ಮಲ್ಲಿ ಕಂಪ್ಲೀಟ್ ವೆಂಡರ್ ಡೇಟಾ ಕೊಡ್ತಾ ಇದ್ದೀವಿ. ಒಂದು ಕ್ಲೈಂಟ್ ಹತ್ರ ಮಾತಾಡೋದು ಹೇಗೆ, ಪ್ರಾಕ್ಟಿಕಲ್ ಆಗಿ ಹೇಗೆ ನೀವು ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ ಇವೆಂಟ್ಸ್ನ ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇದ್ದೀವಿ. ಮೆಟೀರಿಯಲ್ ಎಲ್ಲಿ ಪರ್ಚೇಸ್ ಮಾಡಬೇಕು, ಎಷ್ಟು ಕಾಸ್ಟ್ ಕೊಟ್ಟು ಪರ್ಚೇಸ್ ಮಾಡಬೇಕಾಗತ್ತೆ, ಥೀಮ್ಸ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಕೊಟೇಶನ್ ಹೇಗೆ ಕೊಡಬೇಕಾಗತ್ತೆ, ಕ್ಲೈಂಟ್ನ ಹೇಗೆ ಅನಲೈಸ್ ಮಾಡಿ ಅವ್ರಿಗೆ ಒಂದು ಕನ್ವಿನ್ಸ್ ಆಗೋ ಥರ ಹೇಗೆ ಪ್ರೆಸೆಂಟೇಷನ್ಸ್ನ ಕೊಡಬೇಕು ಅನ್ನೋದ್ರಿಂದ ಹಿಡಿದು, ಪ್ರಾಕ್ಟಿಕಲ್ ಆಗಿ ಬೇಸಿಕ್ ಒಂದು ಬಲೂನ್ನ ಹೇಗೆ ಬ್ಲೋ ಮಾಡಬೇಕು ಅನ್ನೋದ್ರಿಂದ ಹಿಡಿದು ಥೀಮ್ ಬೇಸ್ ಬರ್ಡೇ ಪಾರ್ಟೀಸ್ವರೆಗೂ 10 ಡಿಫ್ರೆಂಟ್ ಸೆಟಪ್ಸ್ನ ಹೇಳ್ಕೊಡ್ತಾ ಇದ್ದೀವಿ. 10 ಅಂತ ಹೇಳಿದ್ರೆ 10 ಡಿಫ್ರೆಂಟ್ ಮೆಟೀರಿಯಲ್ಸ್, 10 ಡಿಫ್ರೆಂಟ್ ಪ್ರಾಪ್ಸ್, 10 ಡಿಫ್ರೆಂಟ್ ಮೆಥಡ್ಸ್ನ ಹೇಳ್ಕೊಡ್ತಾ ಇದ್ದೀವಿ. ಬಲೂನ್ಸಲ್ಲಿ ವಾಲ್ ಕ್ರಿಯೇಟ್ ಮಾಡೋದಿರ್ಬೋದು, ಬಲೂನ್ಸಲ್ಲಿ ರೈನ್ಬೋ ಕ್ರಿಯೇಟ್ ಮಾಡೋದಿರ್ಬೋದು, ಆ್ಯಂಡ್ ಇಂಟರ್ನ್ಯಾಷನಲ್ ಡಿಸೈನ್ಸ್ ಕೂಡ ಹೇಳ್ಕೊಡ್ತಾ ಇದ್ದೀವಿ. ಲೈಕ್ ಎಲಿಫ್ಯಾಂಟ್, ಡೈನೋಸರಸ್, ಯೂನಿಕಾರ್ನ್. ಸೊ ಇದು ಎಂಟೈರ್ ಇಂಡಿಯಾದಲ್ಲಿ ಯಾರು ಇದಕ್ಕೆ ಮುಂಚೆ ಮಾಡಿದ್ದೇ ಇಲ್ಲ. ಸೊ ಈ ಎಂಟೈರ್ ಸೆಟಪ್ಸ್ನ, ಇಂಟರ್ನ್ಯಾಷನಲ್ ಸೆಟಪ್ಸ್ನ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತಾ ಇದ್ದೀವಿ. ಅದಾದಮೇಲೆ ಫ್ಲವರ್ಸ್ ಅಂತ ಬಂದಾಗ ಒಂದು ಫ್ಲವರ್ನ ಹೇಗೆ ಪರ್ಚೇಸ್ ಮಾಡಬೇಕು, ಎಷ್ಟು ಕಾಸ್ಟ್ ಕೊಟ್ಟು ಪರ್ಚೇಸ್ ಮಾಡಬೇಕಾಗತ್ತೆ, ಎಷ್ಟು ಥರ ಫ್ಲವರ್ಸ್ ಇದೆ ಅನ್ನೋದನ್ನು ಫ್ಲವರ್ ಚಾರ್ಟ್ ಕೂಡ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಅದಾದಮೇಲೆ ಹಳದಿ, ಮೆಹಂದಿ, ಸಂಗೀತ್, ವೆಡ್ಡಿಂಗ್ ರಿಸೆಪ್ಷನ್ ಅಂತ ಹೇಳಿ 10 ಡಿಫ್ರೆಂಟ್ ಸೆಟಪ್ಸ್ನ ಹಾಕಿಸ್ತಾ ಇದ್ದೀವಿ. ನೀವು ಕೇಳ್ಬೋದು, ಮ್ಯಾಮ್ ಬೇರೆ ಕಡೆ ಎಲ್ಲ ಫೀಸ್ ಕಮ್ಮಿ ಇದೆ, ನಿಮ್ಮ ಹತ್ರನೇ ಯಾಕೆ ಚೂಸ್ ಮಾಡಬೇಕು ಅಂದರೆ, 10 ಡಿಫ್ರೆಂಟ್ ಸೆಟಪ್ಸ್ನ ಹಾಕ್ಸಿರೋಂಥ ವೀಡಿಯೋಸ್, ಮೇಕಿಂಗ್ ವೀಡಿಯೋಸ್, ಪ್ರತಿಯೊಂದು ವೀಡಿಯೋಸಲ್ಲೂ ಡಿಫ್ರೆಂಟ್ ಸ್ಟೆಪ್ಸಲ್ಲಿ ನನ್ನ ಸ್ಟೂಡೆಂಟ್ಸ್ ನಿಂತ್ಕೊಂಡು ಮಾಡ್ತಾ ಇರೋಂಥ ಮೇಕಿಂಗ್ ವೀಡಿಯೋಸ್ ಕೂಡ ನಾವು ಅಪ್ಲೋಡ್ ಮಾಡಿದ್ದೀವಿ. ಒಂದೇ ವೀಡಿಯೋದಲ್ಲಿ 10 ವೀಡಿಯೋಸ್ನ ಶೂಟ್ ಮಾಡಿಲ್ಲ, ಅಂದರೆ ಒಂದೇ ಸೆಟಪ್ಪಲ್ಲಿ 10 ವೀಡಿಯೋಸ್ ಶೂಟ್ ಮಾಡಿಲ್ಲ. ಪ್ರತಿ ವೀಡಿಯೋದಲ್ಲೂ 10 ಥರ ಸೆಟಪ್ಸ್ ಹಾಕಿದ್ದೀವಿ. ಸೊ ದ್ಯಾಟ್ ಯು ಕ್ಯಾನ್ ಕ್ಲಿಯರ್ಲಿ ಸಿ. ನೀವು ಯಾವುದೇ ಅಕಾಡೆಮಿ ಸೆಲೆಕ್ಟ್ ಮಾಡೋಕ್ಕೆ ಮುಂಚೆ ಆ್ಯಸ್ ಯೂಶುವಲ್ ನಾನು ಹೇಳೋ ಪ್ರಕಾರನೇ ನೋಡಿ ಅವ್ರು ಏನು ಮಾಡಿದ್ದಾರೆ, ವರ್ಕ್ ಹೇಗಿದೆ, ಎಷ್ಟು ಔಟ್ಡೋರ್ ವೆಡ್ಡಿಂಗ್ಸ್ ಮಾಡಿದ್ದಾರೆ ಅನ್ನೋದನ್ನು ನೋಡಿ ಫಸ್ಟು. ಸೊ ಎಷ್ಟು ಮೆಟೀರಿಯಲ್ ಇದೆ, ಸೈಜ್ ಏನಿದೆ, ಡೈಮೆನ್ಷನ್ ಇದೆ, ಏನಿದೆ ಹೇಳ್ಕೊಡ್ತಾ ಇರೋದು, ಅದನ್ನೆಲ್ಲ ನೋಡಿ ಅದಾದಮೇಲೆ ಫ್ರೀ ಕನ್ಸಲ್ಟೇಷನ್ಸ್ ಇರುತ್ತೆ. ಇಂಟ್ರೆಸ್ಟೆಡ್ ಇದ್ದರೆ ವಿಸಿಟ್ ಮಾಡಿ, ಕೊಟ್ಟಿರೋ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.